ಗ್ರಾಮಾಂತರ ರಾಮದೇನಹಳ್ಳಿ. ನಾನು ಇಲ್ಲಿಗೆ 3 ಸಾರಿ ಜಾಗಕ್ಕೆ ಇಲ್ಲಿ ಬಂದಿದ್ದೀನಿ. ಆ ತಾಯಿ ನಮಗೂ ನೆಮ್ಮದಿ ಕೊಟ್ಟವಳೆ. ಆಮೇಲೆ ನಮ್ಮ ಬಾಮೈದ್ರ ಮಗಳೇ, ಅದು 3ರಿಂದ ಈ ವಾರ 15 ದಿನ ಹಾಸ್ಪಿಟ್ಲಿಗೆ ಹೋಗಿ ಬಂದು ಭಾರಿ ಕಷ್ಟ ಇತ್ತು ಹಾಸ್ಪಿಟ್ಲೆ. ಆಮೇಲೆ ನಾನು ಅಲ್ಲಿ ಹೋಗಿದ್ದಿಲ್ಲಪ್ಪ ನೀನು ಬಾ ಅಂತ ಹೇಳಿ ನಿಂಬೆಹಣ್ಣು ಕಟ್ಟಿಸಿ ತಾತಿ ಅಲ್ಲ ಈ ಒಂದು 10 ರೂಪಾಯಿ 11 ರೂಪಾಯಿ ಮೈ ಅಲ್ಲಿ ಕಾಣಿಕೆ ಬೆಳಿಗ್ಗೆ ಬಂದ್ಬಿಟ್ಟು ಹೋಗೋಣ ಅಂತ ಬಂದ್ಬಿಟ್ಟು ಅಲ್ಲಿ ಯಾವಾಗ ಕಟ್ಟಲಿ ಅಲ್ಲಿಂದ ಈಚೆಗೆ ಆರಾಮ ನೆಮ್ಮದಿಯಾಗಿ ಸೆಕೆಂಡ್ ಇಯರ್ PUC ಓದ್ತಾದೆ. ಆ ಭಗವಂತ ತಾಯಿ ಒಳ್ಳೇದು ಮಾಡವಳೆ. ಆಯಪ್ಪನ ಜೊತೆ ಕರ್ಕೊಂಬಂದೆ. ಒಂದ್ಸರಿ ಮಗು ಚೆನ್ನಾಗಲಿ. ಇನ್ನೊಮ್ಮೆ ಹೇಳ್ತೀನಿ, ಹಂಗೆ ಇರಲಿ. ಇನ್ನೊಮ್ಮೆ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ಅನ್ನ ಮಾಡಿತೆ ಆದರೆ ನಿಂಬೆಹಣ್ಣು ಕೆಲಸ ಮಾಡಿಲ್ಲ. ಅವರು ತಾತಿ ತಾಂಡಿದ್ದು ಕಾಣಿಕೆ ಯಂತ್ರ ಅನ್ನ ಮಾಡಿದ್ದಿಲ್ಲ, ಅನ್ನ ಸಾಕ್ಷಿ. ಇದು ನಿಂಬೆಹಣ್ಣು ಒಂದ್ಸರಿ ಹೇಳ್ಬಿಡ್ತೀನಿ ಭಕ್ತರ, ಹಿಂಗೆ ಕೇಳ್ಬಿಡಿ. ಅಣ್ಣಂಗೂ ಸೇರಿಸಿ ಹೇಳ್ತೀನಿ, ಯಾವುದೇ ಕಾರಣಕ್ಕೂ ನಿಂಬೆಹಣ್ಣು ಗಿಡದಿಂದ ಕಿತ್ತರೆ ಇದನ್ನು ಶನಿಕ ಅಂತ ಕರೀತಾರೆ. ಇದನ್ನು ಮಾಟ ಮಂತ್ರ ಭಾಷೆಯಲ್ಲಿ ಶನಿಕ ಅಂತ ಹೇಳ್ತಾರೆ. ಅಂದರೆ ಮಾಟ ಮಂತ್ರ ಮಾಡ್ಬೋದು ಇದನ್ನು. ಇದು ಕೊಳತು ಹೋದ್ರೆ ನಿಮ್ಮ ಮನೇಲಿ ನಿಮಗೆ ತೊಂದರೆ ಆಗುತ್ತೆ ಅಂತ. ಉದಾಹರಣೆ ಗಾಡಿಗಳು ಆಕ್ಸಿಡೆಂಟ್ ಆಗ್ತವೆ ಅಂತ ಹೇಳ್ತಿಲ್ಲ, ಅವೆಲ್ಲ ಗಾಡಿ ಕೊಳಿಬಾರ್ದು. ಯಾವುದೇ ಕಾರಣಕ್ಕೂ ನಿಂಬೆಹಣ್ಣ ಅಮಾವಾಸ್ಯೆ 15 ಒಳಗೆ ಬಳಸಬೇಕಣ್ಣ. ಇದನ್ನು ಊಟಕ್ಕೆ ಹಾಕ್ಕೊಳ್ಳಿ, ಬಿಸಿತೇಕ್ ಮಾಡ್ಕೊಳ್ಳಿ. ಗಾಡಿಗೆ ಗ್ಯಾಸಲ್ಲಿ ಇಕ್ಕೊಳ್ಳೋಣ, ಬರೀ ಊಟಕ್ಕೆ ಮಾಡೋಣ. ಇದೊಂದು ಪಾಪಕ್ಕೆ ಒಂದು ದಿವಸ ಕೊಯ್ಬಿಡ್ಬೇಕಣ್ಣ. ಆ ಪಾಪಿ ಹುಡುಗಿ ವಿಷಯ ಅಲ್ಲ ಅಂತ ಇವೆರಡು ನೀವು ಊಟಕ್ಕೆ ಹಾಕೋಣ. ದಯವಿಟ್ಟು ಮನೆ ಹಾಲಲ್ಲಿ ಫೋಟೋ ಇಕ್ಕಿ ಹುಡುಗಿ ನಂತರ ಕಟ್ಟಿ ತೀರ್ಥ ಕೊಡಿ ಅಣ್ಣ. ಇದು ತೊಳಿ ಅಣ್ಣ, ತೀರ್ಥ ಹಾಕಿ ಸ್ನಾನ ಮಾಡಿಸಿ ಅಣ್ಣ. ಕರ್ಕೊಂಬರಲ್ಲ ಮನೆಯಲ್ಲಿ ಫೋಟೋ ಇದೆ ಸ್ವಾಮಿ. ಬೆಳಗ್ಗೆ ಎದ್ರೆ ಅದು ಪೂಜೆ ನಿಮಗೆ ನಿಮ್ಮ ದೇವರಂಗೆ ಹೊಲ್ಕೊಂಡಿರೋದು ಪೂಜೆ ನಮ್ದು ಬೆಳಗ್ಗೆ ಇಂಪಾರ್ಟೆಂಟು ಅಣ್ಣ. ಮಗಳಿಗೆ ತಗೊಂಡು ಅಂತರ ಕಟ್ಟು ಅಣ್ಣ ಹೇಳ್ದಂಗೆ. ಈ ಹಣ್ಣು ಮರಿಬೇಡ, ಯಾಕಂದ್ರೆ ಈ ಹಣ್ಣು ನಿನಗೆ ಇವತ್ತು ದೇವ್ರು ಬಂದಿಲ್ಲ, ದೇವ್ರು ಗೊತ್ತಲ್ಲ ಬಣ್ಣ ಬಂದೇನೆ. ಆ ಹಣ್ಣು ಅವ್ರು ಮರಿಬಾರ್ದು ಸಾಕ್ಷಾಧಾರಣ. ಇದು ತಗೋಣ, ನೀನು ಮನೆಗೆ ಊಟ ಹಾಕಿ ಸಾಕು. ಒಂದು ಮನೆ ಬಗ್ಲಿಗೆ ಕೊಯ್ಯಿ 2 ಊಟ ಹಾಕ್ಯಾನ. ಮನೆಗೆ ಒಂದು ಫೋಟೋ ತೀರ್ಥ ಹಣ್ಣು ಕೊಡ್ಸುತ್ತೆ ನಾವು. ಅವ್ರಿಗೆ ಒಂದು ಅಂತರ ಕಟ್ಟಿ ಒಂದ್ಸರಿ ಕರ್ಕೊಂಬ ನಿಮ್ಮ ಮಗಳ ಮಗ ನಾನು ಬೆಟ್ಟ ಕೊಡ್ತೀಯಾ ಬರೋಲ್ವಾ? ನೀನು ಲಂಗ ಹೊಲಿಸ್ಕೋಬೇಕು. ಚಿಕ್ಕಪ್ಪ ಅಪ್ಪ ಬಂದು ತೋರಿಸ್ಬೇಕು. ಏನು ಸಣ್ಣ ಅಪ್ಪ ಅಂತ ಏನು ಸಣ್ಣ ಮಾವನು ಕೂಡ ಒಂದು ಲಂಚ ನೀನು ಅಷ್ಟೇ ಆಯ್ತಾ? ಈಗ ಬೇರೆ ಒಬ್ಬೊಬ್ಬರು ಹೇಳ್ಬಾರ್ದಲ್ಲ. ಯಾದವಿ ಅಂತ ಹೆಸರು. ಹಾಸ್ಪಿಟಲ್ ಕರ್ಕೊಂಡು ಊಟನೇ ಮಾಡಲ್ಲ. ಅವರು ಓನರ್ 15 ಲಕ್ಷ ಇಸ್ಕೊಬಿಟ್ಟು ಆಮೇಲೆ ಇಲ್ಲ ನೀವು ದುಡ್ಡು ಕೊಟ್ಟಿಲ್ಲ ನಾವು ಕೊಡಲ್ಲ, ಪೊಲೀಸ್ ಕಂಪ್ಲೇಂಟ್ ಕೊಟ್ರಿ ಹಿಂಗೆ ಅಂತ ಎಲ್ಲ ಹೇಳ್ತಿದ್ರು. ಆಮೇಲೆ ನಾನು ಫೇಸ್ಬುಕ್ಕಲ್ಲಿ ನೋಡಿ ತಾಯಿಗೆ ನೆನೆಸ್ಕೊಂಡೆ. ನಿನ್ನೆ ಹೋಗಿದ್ದು. ಈಗ ಅವರಂದ್ರು ನಾಳೆ ನಡೆದ್ವಾ ನಿಮ್ಗೆ 15 ಲಕ್ಷ ನಾವು ಅಗ್ರಿಮೆಂಟ್ ಹಾಕಿ ಕೊಡ್ತೀವಿ. ನಿಮ್ಮ ಸ್ವಂತ ಊರು ಒಂಚೂರು ಮೈಸೂರು ಹತ್ರ, ಅಲ್ಲಿಂದ ಕೇರಳಕ್ಕೆ ಹೋಗ್ತೀವಿ. ಕೇರಳಕ್ಕೆ ಬಂದೇ ಇದೆಯಾ? ಒಂದ್ಸರಿ ತಂಗಿ ಜೀವನ ಚೆನ್ನಾಗಿರ್ಲಿಲ್ವಾ? ಆಮೇಲೆ 3 ವರ್ಷದಿಂದ ಮನೆ ಕೈ ಹಾಕಿ ಬಸ್ಕೊಮ್ಮೆ ಬಾ ಬರ್ಬಿಡಿ. ತಂಗಿ ಜೀವನ ಚೆನ್ನಾಗಿರ್ಲಂತೆ. ಒಂದ್ಸರಿ ತಂಗಿ ಜೀವನ ಚೆನ್ನಾಗಿರ್ಲಿಲ್ಲ, ಕೇರಳ ಜೀವನ ಮಾಡ್ತಾರೆ. ಎಲ್ಲ ಆಚರಣೆ ಮಾಡೋಣ. ನೀವೆಲ್ಲ ಒಳ್ಳೆ ತಂಗಿ ಥರ ಬೇಡ್ಕೊಂಡು ನೋಡಿ. ಉದ್ಧಾರ ಹೇಳ ನನ್ನ ತಂಗಿ, ನೀವು ಉದ್ಧಾರ ಆಗಿ. ಲೈ ಹುಡುಗಿ ವಯಸ್ಸೆಲ್ಲ ಬನ್ನಿ. ಹುಡುಗಿ ವಯಸ್ಸೆಲ್ಲ 14 ಹುಡುಗಿ ಮಧ್ಯೆ ಇದೆ. ಕಳ್ಳ ನೀನು ಬಾಯಲ್ಲಿ ಕಡೆಗೆ ಬಾಯಿ ಕಡೆಗೆ ಬಾಯಲ್ಲಿ ಕಳ್ಳಿ ನೀನು ತಂಗಿವಾ ಹೋಗಲ್ಲ ಮಗಳೇ. ಸುಳ್ಳು ಬಿಡಿ. ಎಷ್ಟು ಹೇಳು ಅಪ್ಪನು ಅಪ್ಪನ ಸುಳ್ಳು ಹೇಳ್ತಾರೆ. ಯಾರೋ ಕೈ ಮುಟ್ಟಾಳೆ ಎಲ್ಲ ಕಳ್ಳಿ ಹೇಳ್ಕೊಟ್ಟಾನ ಯಾರು ರಮಯ್ಯ ಮಗಳು ಕೊಟ್ಟಿನಿ ಕಳ್ಳನ ಮಗನೇ ಹಾಕಿ ಕಳ್ಸ್ಬಿಟ್ಟಿದ್ರು ಮಾತ್ರೇನು ಇಲ್ಲ ಅಂತ. ಇಲ್ಲಿ ಕರ್ಕೊಂಬಂದೆ. ಇವತ್ತು 25% ಸರಿ ಹೋಗಿದ್ದಾರೆ. ಗಂಜಲ ಬೇವಿನ ಸೊಪ್ಪಿನ ಕಡ್ಡಿದೆ ಹೇಳಿದ್ರೆ ಅದು ಮಾಡ್ತಾನೆ ಇದ್ದಾರೆ. ಪಪ್ಪಾಯ ರಸ, ಪಪ್ಪಾಯಿ ರಸ, ಬೆಲ್ಲದ ಪಾನಕ ಅದು ಕೊಡ್ತಾ ಇದ್ದಾರೆ. ನಿಮ್ಗೆ ಯಾವತ್ತ ಸಾರಿ ಕೊಟ್ಟಿದ್ದೀನ? ನಾನು ಕೊಟ್ಟಿದ್ದೀರಾ? ಹೋದ ವಾರ ಬಂದಾಗ ಕೊಟ್ಟಿದ್ದೀನಿ. ಸಾಲ ಮಾಡಿದ ಫೋನ್ ಸಾಲಗಳು ಆಗಿಲ್ಲ. ಸಾಲ ಆಗಿಲ್ಲ. ನಾನು ಸಾಲ ಮಾಡಿದ ಫೋನ್ ಮಾಡ್ತೀನಿ, ಬಂದ್ಬಿಡಮ್ಮ ಅಷ್ಟು ಕೊಡ್ತೀನಿ. ಹಂಗೆ ತೆಗ್ದು ನನಗೊಂಚೂರು ಮಂತ್ರ ಹೇಳಿ ಬಿಟ್ಟು ಮಂತ್ರ ಹೇಳಲ್ಲ, ದುಡ್ಡು ಮಾಡಕ್ಕಂಗ ಪರವಾಗಿಲ್ಲ ಕೊಡ್ತೀನಿ. ಸರ್ವಾರಿಗೆ ಸಿದ್ಧಿರಸ್ತಮ್ಮ ಹೌದಾ? ಇವತ್ತು ನಿನ್ನ ಜನಸೇವೆ ಹಿಂಗೆ ನಡೀಲಿ. ಇದು ಸೇರಿ 7ನೇ ಪೇಷಂಟ್ ಕರ್ಕೊಂಡು ಬರ್ತಾ ಇರೋದು. ಈ ಸೇವೆ ನೀವು ರಿಲೇಷನ್ ಈ ತಿಂಗಳಿಗೆ. ಯಾಕಂದ್ರೆ ನಮ್ಮ ಮನೆಯಲ್ಲಿ ಇವರು ಬೆಂಗಳೂರಲ್ಲಿ ರಾಜಾಜಿನಗರ. ನೆಕ್ಸ್ಟ್ ಟೈಮ್ ನಿಮ್ಮ ಮನೆಗೆ ಖಂಡಿತ ಬರ್ತೀನಿ ಬಿಡಮ್ಮ. ನಾನೇ ಪುಣ್ಯವಂತಲು. ನಿಜವಾಗ್ಲೂ ದುರ್ಗಾದೇವಿ ಬಂದಷ್ಟು ಸಂತೋಷ. ಸಾಕಷ್ಟು ಖಂಡಿತ ಬಂದಿದ್ದೀನಿ. ಖಂಡಿತ ರಾಜನಗರ ಯಾವಾಗ ನೋಡಿದ್ದೆ ಅಂದ್ರೆ 13 ವರ್ಷದಿಂದ ಕಾಸ್ಟ್ ಡ್ರೈವರು ನೋಡ್ತಿದ್ದೆ. ಈಗ ಬರ್ತೀನಿ. ವೆಸ್ಟ್ ಆಫ್ ಕಾರ್ಡ್ ರೋಡ್ ಮೈನ್ ರೋಡ್ ಅಲ್ಲಿ ಇದ್ದೀವಿ. ದಯವಿಟ್ಟು ಬನ್ನಿ. ತಂಗಿ ಜನರಿಗೆಲ್ಲ ಹೇಳ್ಕೊಂಡು ಮರಿದಿ ಕಳಿ. ಏನು ಮನೆ ಕಣ್ಣು ಮಗನೇ ತಲೆ ಕಷ್ಟಪಡ. ಅವಳು ಸಾಕ್ಷಾತ್ಕಾರಣಿ. ಈಗ ಉದಾಹರಣೆ ನನಗೆ ಹೊಡಿತೀವಿ ಅಂತ ರೆಸ್ತನ ಬಿಡ್ತೀವಿ ಅಂತ ನಂಗೆ ಸಬ್ಬಿಸ್ಕೊಟ್ಟಲ್ಲ ಒಬ್ಬರೇ ಬರ್ಬಾರ್ದು.
6 ತಿಂಗಳಿಗೆ 10 ಸರಿ ಹೋಯ್ತು. 3 ವರ್ಷ ಆದ್ರೂ ಅಮ್ಮ ಆ ಹೂ ಅಂತ ಅಷ್ಟೇ ಮಾತಾಡ್ತಿಲ್ಲ ಹೊರತು ಬೇರೆ ಏನೂ ಮಾತಾಡ್ತಿರ್ಲಿಲ್ಲ. ಇಲ್ಲಿಗೆ ಬಂದು ಗುರುಗಳು ಮಂತ್ರ ಹಾಕಿ ನೀರು ಕುಡಿಸ್ಬಿಟ್ಟು ಇನ್ನೊಂದು ತಿಂಗಳಲ್ಲೇ ಮಾತಾಡ್ತಾಳೆ ಹೋಗು ಅಂತ ಕಳ್ಸಿದ್ರು. ಅವತ್ತಿಂದ ಇವತ್ತವರೆಗೂ ಅರಳುಳ್ದಾಗ ಮಾತಾಡ್ತಾವಳೆ. ನಮ್ಗೆ ಸಾಕು ಅನ್ನೋಷ್ಟು ಖುಷಿ ಆಗ್ತಾ ಇದೆ. ಖುಷಿ ಆಗುತ್ತಾ? ತಮ್ಮ ಖುಷಿ ಆಗನಂತೆ, ನಾನು ಖುಷಿ ಆಗೋಣ. ತಮ್ಮಂಗೆ ತಮ್ಮ ನಿನ್ನ ಅಭಿಮಾನ ಬೆಲೆನೇ ಕಟ್ಟಕ್ಕಾಗಲ್ಲ. ಯಾಕಂದ್ರೆ ಅಲ್ಲ ಬಿಟ್ಟ ನಿನ್ನ ಖುಷಿ ಅಷ್ಟಿದೆಯಲ್ಲ, ಅದೇ ನನ್ನ ಖುಷಿ. ಈಗ ದುಡಿಸ್ಕೊಂಡು ಖುಷಿ ಬರಲ್ಲ. ಪಾಪ ಒಂದೇ ಒಂದು ಸೀರೆ ಕೊಟ್ಬಿಡಿ ತಿಂಗಿ. ನೀನು ಯಾವ ಕಾಲೇಜ್ ಹೋಗ್ತೀವ? ಮಕ್ಕಳಿಗೆ ಕೊಡೋಲ್ಲ, ನಿಮಗಲ್ಲ. ಓದ್ತೇನಾ? ಓದ್ತಾ ಇದೆಯಾ? ಓಲ್ ಬಿದ್ದೀಯಲ್ಲ, ನೀನು ಕೊಟ್ಟಿದ್ದಲ್ಲ ಮತ್ತೆ ಯಾಕೆ ನಿನಗೆ? ಓ ಹಂಗಿರಿ ಅಂತ ಹೇಳಿದ್ರೆ ನೀರು ಈ ನೀರು ಸಿಗೋದೇ ಕಷ್ಟ. ಗೊತ್ತಿದ್ರೆ ಇದೇ ಬಾವಿ, ಇದೇ ನೀರು ಸಿಗೋದು. ಇದು ಪವಿತ್ರವಾದ ನೀರು. ದಯವಿಟ್ಟು ನಿಮ್ಮ ಮನೆ ಕೇರ್ ತಗೊಂಡೋಗಿ. 1 ವರ್ಷ ಇಕ್ಕಿ ಕೇರ್ ಏನಾಗ್ತದೆ ಮೇಕಪ್ ಎಲ್ಲ ಹೋಗ್ತದೆ ಪೂರ್ತಿ. ಬೆಳ್ಳಿಲ್ಲ ಅಂತ ಬೆಳ್ಳಿನೇ ಅದೇ ಹೇಳ್ತಿರೋದು. ಬಂದಿರ್ತಾರ ಹಿಂದ್ಗಡೆ ಬ್ಯಾಕ್ಗ್ರೌಂಡ್ ಸಪೋರ್ಟ್ ಇರೋದು ಮುಟ್ಟಂಗೆ ಇಲ್ಲ. ಅವ್ರು ಹೆಂಗೆ ಹೋಗ್ತಾರ? ನಾನು ಸೆಕ್ಯೂರಿಟಿ ಯಾವ ಒಬ್ಬನೇ ಹೋಗ್ತೀನಿ, ನಾನು ಡ್ರೈವರ್ ಕಂಡ. ಒಬ್ಬನೇ ಮಗನ